1965 ಮಾರ್ಚ್ನಲ್ಲಿ ಶಂಕರ ಭಟ್ಟರಿಗೆ ಗುಲ್ಬರ್ಗಕ್ಕೆ ಹೋಗಲಿಕ್ಕಿತ್ತು. ಅಲ್ಲಿ ಅವರು 1 ತಿಂಗಳು ಉಳಿಯುವವರಿದ್ದರು. ಗುಲ್ಬರ್ಗದಲ್ಲಿ ನನ್ನ ಪುಟ್ಟಕ್ಕ ಲಕ್ಷ್ಮಿ ಮನೆ ಇತ್ತು. ಹಾಗಾಗಿ ನನ್ನ 1 ವರ್ಷದ ಮಗ ನಾರಾಯಣನೂ ಕರೆದುಕೊಂಡು ನಾನು ನನ್ನ ಪತಿಯೊಂದಿಗೆ ಗುಲ್ಬರ್ಗಕ್ಕೆ ಹೋದೆ. ಆದರೆ ನಾವು ಹೋದಾಗ ಅಲ್ಲಿ ನನ್ನ ಪುಟ್ಟಕ್ಕ ಇರಲಿಲ್ಲ. ಅವಳು ಪುತ್ತೂರಿಗೆ ಹೋಗಿದ್ದಳು. ನನ್ನ ಭಾವ ಸನ್ನಿಕೋಡಿ ಕೃಷ್ಣ ಭಟ್ಟರು ಇದ್ದರು. ನಾನು ಗುಲ್ಬರ್ಗಗೆ ಬಂದು 1 ವಾರದ ಬಳಿಕ ಪುಟ್ಟಕ್ಕನನ್ನು ಕರೆದುಕೊಂಡು ನನ್ನ ಮಾವನವರು ಶಂಕರ ಭಟ್ಟರ ತಂದೆ ಅಲ್ಲಿಗೆ ಬಂದರು. ಅವರು ಪುಟ್ಟಕ್ಕನನ್ನು ಅಲ್ಲಿ ಬಿಟ್ಟು ನನ್ನನ್ನು ಮತ್ತು ನಾರಾಯಣನ ಕರೆದುಕೊಂಡು ಪುತ್ತೂರಿಗೆ ಹೋದರು. ಪುತ್ತೂರಿನಲ್ಲಿ ನನ್ನ ತಾಯಿ ಸೌಖ್ಯವಿಲ್ಲದೆ ಮಲಗಿದಲ್ಲೇ ಆಗಿದ್ದರು. ನಾನು ಪುತ್ತೂರಿಗೆ ಹೋದ ಮಾರನೇ ದಿವಸ ದರ್ಬೆಯಲ್ಲಿ ನನ್ನ ಅಜ್ಜಿಯ ತಾಯಿಯ ಶ್ರಾದ್ದವಿತ್ತು. ಹಾಗಾಗಿ ಮಾವನವರು ನನ್ನನ್ನು ಮತ್ತು ಮಗ ನಾರಾಯಣನ ಅಲ್ಲಿ ಬಿಟ್ಟು ದರ್ಬೆಗೆ ಹೋದರು. ನನ್ನ ತಾಯಿ ಮಲಗಿದಲ್ಲೇ ಆದರೂ ನಮ್ಮನ್ನು ಮಾತನಾಡಿಸಿದರು. ನನ್ನ ತಾಯಿಗೆ ಆಗ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಿದ್ದರೂ ನನ್ನ ಮತ್ತು ಮಗ ನಾರಾಯಣನನ್ನು ಕಂಡು ನಗುಮುಖ ಮಾಡಿಕೊಂಡು, ನಾರಾಯಣ, ನನಗೆ ನಿನ್ನನ್ನು ಎತ್ತಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ನಿನ್ನ ನೋಡಿ ನನಗೆ ಬೇಜಾರಾಗುತ್ತಾ ಇದೆ ಈಗ. ಅದೇ ದಿವಸ ರಾತ್ರಿ ಅವರಿಗೆ ಮಾತು ಬಾರದಾಯಿತು. ಸುಮ್ಮನೆ ಕೈಯನ್ನು ಅತ್ತಿತ್ತ ಆಡಿಸುತ್ತಿದ್ದರು. ಅದೇ ದಿವಸ ರಾತ್ರಿ ಅವರಿಗೆ ಸೀರಿಯಸ್ ಆಯಿತು. ಮಾರನೇ ದಿವಸ ಅವರು ತೀರಿ ಹೋದರು. ದರ್ಬೆಯಲ್ಲಿ ಶ್ರಾದ್ದ ಮುಗಿಸಿಕೊಂಡು ನನ್ನ ಮಾವಂದಿರು ಪುತ್ತೂರಿಗೆ ಬಂದು ಹೋಗಿದ್ದರು. ಪುತ್ತೂರಿನಲ್ಲಿ ನಾನು ಮತ್ತು ನಾರಾಯಣ 15 ದಿವಸ ಇದ್ದೆವು. ಶಂಕರ ಭಟ್ಟರಿಗೆ 1 ದಿವಸ ಕೆಲಸದಲ್ಲಿ ಅಣ್ಣಾಮಲೈ ಯೂನಿವರ್ಸಿಟಿಗೆ ಹೋಗಲಿಕ್ಕಿತ್ತು. ಹಾಗಾಗಿ ಅವರು ತಮ್ಮೊಂದಿಗೆ ನನ್ನನ್ನು ಮತ್ತು ನಾರಾಯಣನನ್ನು ಕರೆದುಕೊಂಡು ಹೋಗಲು ಗುಲ್ಬರ್ಗದಿಂದ ಪುತ್ತೂರಿಗೆ ಬಂದರು. ಅಲ್ಲಿಂದ ನಾವು ಮೊದಲಿಗೆ ರೈಲಿನಲ್ಲಿ ಮದ್ರಾಸಿಗೆ, ಈಗಿನ ಚೆನ್ನೈಗೆ ಹೋದೆವು. ಅಲ್ಲಿ ನಾವು 2 ದಿವಸ ಮರಿಯಪ್ಪ ಮಾವನವರಲ್ಲಿ, ಅವರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದರು. ನಾವು ಮಂಗಳೂರಿನಿಂದ ಮದ್ರಾಸಿಗೆ ಬಂದಾಗ ಮರಿಯಪ್ಪನವರ ಮಗಳು ಪಾರ್ವತಿ ನನ್ನ ಕಾವೇರಿ ಅತ್ತಿಗೆ ತಂಗಿ, ಅಳಿಯ ಡಾಕ್ಟರ್ ಸತ್ಯನಾರಾಯಣ ಮತ್ತು ಅವರ 2 ಮಕ್ಕಳು ಇದ್ದರು. ಮರಿಯಪ್ಪ ಮಾವನವರ ಮಕ್ಕಳು ಡಾಕ್ಟರ್ ಗೋವಿಂದ ಭಾವ, ಮಾಲತಿ ಮತ್ತು ಶಾರದೆ ಇದ್ದರು. ಅವರಿಗೆ ಮದುವೆ ಆಗಿರಲಿಲ್ಲ. ನಾರಾಯಣನನ್ನು ಅವರು ಎತ್ತುಕೊಳ್ಳುತ್ತಿದ್ದರು. ನನ್ನ ಅತ್ತಿಗೆಯ ಅಮ್ಮ ನಮ್ಮನ್ನು ಪ್ರೀತಿಯಿಂದ ಮಾತನಾಡಿಸಿ ಊಟ ಉಪಚಾರ ಮಾಡಿ ಚೆನ್ನಾಗಿ ನೋಡಿಕೊಂಡರು. ಅಲ್ಲಿದ್ದಾಗ ನಾನು ನನ್ನ ಪತಿ ಮತ್ತು ನಾರಾಯಣ ಮರಿಯಪ್ಪ ಮಾವನವರ ಮಕ್ಕಳ ಜೊತೆ ಮರೀನಾ ಮದ್ರಾಸಿನ ಬೀಚಿಗೆ ಹೋಗಿ ಬಂದಿದ್ದೆವು. ಅಲ್ಲಿ ಒಬ್ಬ ಬಲೂನು ಮಾರುತ್ತಿದ್ದ. ನನ್ನ ಪತಿ ಮಕ್ಕಳಿಗೆ ಬಲೂನು ತೆಗೆಸಿಕೊಟ್ಟಿದ್ದರು. ಅಣ್ಣಾಮಲೈ ಯೂನಿವರ್ಸಿಟಿಗೆ ನೈವೇಲಿಗೆ ಹತ್ತಿರ ಇದ್ದುದರಿಂದ ನಾವು ಆಮೇಲೆ ಮದ್ರಾಸಿನಿಂದ ನೈವೇಲಿಗೆ ಹೋದೆವು. ಅಲ್ಲಿ ನನ್ನ ಕುಂಜಣ್ಣ ಇಂಜಿನಿಯರ್ ಕೆಲಸದಲ್ಲಿ ಇದ್ದ. ಹಾಗಾಗಿ ನಾವು ಅವನ ಮನೆಗೆ ಹೋದೆವು. ಅಲ್ಲಿ ನನ್ನ ಕುಂಜಣ್ಣ ಮತ್ತು ಅತ್ತಿಗೆ ಮಾಯಾ ಪಾರ್ವತಿ ಇದ್ದರು. ಅವರಲ್ಲಿ ನಾವು 2 ದಿವಸ ಇದ್ದೆವು. ಅಲ್ಲಿದ್ದಾಗ ನಾವೆಲ್ಲ ಒಟ್ಟಿಗೆ ಚಿದಂಬರಂನ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋದೆವು. ಆಮೇಲೆ ಮರಳಿ ಮದ್ರಾಸಿಗೆ ಬಂದು ಅಲ್ಲಿ ಪ್ರೊಫೆಸರ್ ಮರಿಯಪ್ಪ ಭಟ್ಟರ ಮನೆಯಲ್ಲಿ 1 ದಿವಸ ಇದ್ದು ಪೂನಾಕ್ಕೆ ಮರಳಿದೆವು. ನನ್ನ 2ನೇ ಹೆರಿಗೆ. ನನ್ನ ಮಗ ನಾರಾಯಣನಿಗೆ 1 ವರ್ಷವಾದಾಗ ನಾನು ಇನ್ನೊಮ್ಮೆ ಬಸರಿಯಾದೆ. ಆದರೆ ಆ ಸಮಯದಲ್ಲಿ ಪುತ್ತೂರಿನಲ್ಲಿ ನನ್ನ ತಾಯಿ ಇರಲಿಲ್ಲ. ಅವರು 1965 ಮಾರ್ಚ್ ತಿಂಗಳಿನಲ್ಲಿ ಕ್ಷಯರೋಗ ಬಂದು ತೀರಿ ಹೋಗಿದ್ದರು. ಆಗಿನ ಕಾಲದಲ್ಲಿ ಈಗಿನಂತೆ ಕ್ಷಯರೋಗಕ್ಕೆ ಸರಿಯಾದ ಮದ್ದು ಇರಲಿಲ್ಲ. ಆದರೆ ನಮ್ಮ ಪುತ್ತೂರು ಮನೆಯಲ್ಲಿ ನನ್ನ ಅತ್ತಿಗೆ ನಮಗೆ ತಾಯಿಯಂತಿದ್ದರು. ನನ್ನ ಅಣ್ಣ ಹೆರಿಗೆ ಮಾಡಿಸುವವರಾಗಿದ್ದುದರಿಂದ ನಾನು ಈ 2ನೇ ಸಲವೂ ಹೆರಿಗೆಗೆ ಪುತ್ತೂರಿಗೆ ಹೋದೆ. ನನ್ನ ಪತಿ ನನ್ನನ್ನು ಮತ್ತು ಮಗ ನಾರಾಯಣನನ್ನು ಅಲ್ಲಿ ಬಿಟ್ಟು ಪೂನಕ್ಕೆ ಹಿಂದೂರಿಗೆ ಹೋದರು. ಆಗ ನಾನು ನೀರ್ಚಾಲಿಗೆ ಹೋಗಿ ಕೆಲವು ದಿವಸ ಅಲ್ಲಿದ್ದು ಬಂದಿದ್ದೆ. ನವಂಬರ್ 14ನೇ ತಾರೀಕು ನನ್ನ ಮಗಳು ಮಾಲತಿ ಹುಟ್ಟಿದಳು. ನನ್ನನ್ನು ನೋಡಿಕೊಳ್ಳಲು ನನ್ನ ಅತ್ತಿಗೆಗೆ ಸ್ವಲ್ಪ ತೊಂದರೆ ಆಗಿರಬಹುದು. ಆದರೆ ಅವರು ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ. ನನ್ನ ಹೆರಿಗೆಯ 1 ತಿಂಗಳ ಮೊದಲು ನನ್ನ ಅತ್ತಿಗೆ ಹೆರಿಗೆ ಆಗಿತ್ತು. ಆಗ ಅವರ 3ನೇ ಮಗ ಹರಿಶ್ಚಂದ್ರ ಹುಟ್ಟಿದ್ದ. ಆಗ ಪುತ್ತೂರು ಮನೆಯಲ್ಲಿ ನನ್ನ 3ನೇ ಅಕ್ಕ ಸುಂದರಿ ತನ್ನ 6 ತಿಂಗಳ ಮಗು ಶ್ರೀನಿವಾಸನೊಂದಿಗೆ ಇದ್ದಳು. ನನ್ನ ತಂಗಿ ಶಿವಕುಮಾರಿ ನನ್ನ ಮಗ ನಾರಾಯಣನನ್ನು ನೋಡಿಕೊಳ್ಳುತ್ತಿದ್ದಳು. ಇದರಿಂದ ನನಗೆ ನೆಮ್ಮದಿಯಾಯಿತು. ಮೊದಲಿನ ಹೆರಿಗೆಯಿಂದ ಈ ಹೆರಿಗೆಯಲ್ಲೂ ನನಗೆ ಹೆಚ್ಚು ತೊಂದರೆ ಆಗಲಿಲ್ಲ. ನನ್ನ ಹೆರಿಗೆಯಾಗಿ ಶುದ್ಧ ಮಾಡಲು ನನ್ನ ಪತಿಗೆ ಪುತ್ತೂರಿಗೆ ಬರಲು ರಜೆ ಇರಲಿಲ್ಲ. ಅವರು 2 ತಿಂಗಳ ಬಳಿಕ ಬಂದು ಶುದ್ಧ ಮಾಡಿಸಿದರು. ಮಗಳಿಗೆ ಅಜ್ಜೆ ಹೆಸರು ಪಾರ್ವತಿ ಎಂದು ಇರಿಸಿದರು. ಆದರೆ ಅವಳನ್ನು ಎಲ್ಲರೂ ಮಾಲತಿ ಎಂದೇ ಕರೆಯುತ್ತಿದ್ದೆವು.
ಸಿದ್ಧವಾದ ಮೇಲೆ ನಾನು ಮಾಲತಿ ಮತ್ತು ನಾರಾಯಣನೊಂದಿಗೆ ನನ್ನ ಪತಿಯ ಜೊತೆ ನೀರ್ಚಾಲಿಗೆ ಬಸ್ಸಿನಲ್ಲಿ ಹೋದೆವು. ಆದರೆ ಆಗ ನನಗೆ ಅಲ್ಲಿಂದ ಪೂನಾಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಯಾಕೆಂದರೆ ನನ್ನ ಪತಿಗೆ ಅದೇ ತಿಂಗಳು 1 ವರ್ಷದ ಮಟ್ಟಿಗೆ ಇಂಗ್ಲೆಂಡಿಗೆ ಹೋಗಲಿಕ್ಕಿತ್ತು. ಅವರು ಪೂನಾಕ್ಕೆ ಹೋಗಿ ಅಲ್ಲಿಂದ 1966 ಜನವರಿ ತಿಂಗಳಲ್ಲಿ ಇಂಗ್ಲೆಂಡಿಗೆ ಹೋದರು. ಅವರು ಅಲ್ಲಿಗೆ ಬ್ರಿಟಿಷ್ ಕೌನ್ಸಿಲ್ನ ಫೆಲೋಶಿಪ್ನಲ್ಲಿ ಹೋಗಿದ್ದರು. ನಾನು ಮತ್ತು ಮಕ್ಕಳಿಬ್ಬರು ನೀರ್ಚಾಲಿನಲ್ಲಿ ಅತ್ತೆ ಮತ್ತು ಮಾವನ ಜೊತೆಯಲ್ಲಿ ಇದ್ದೆವು. ಅಲ್ಲಿ ಶಾಲೆಗೆ ಹೋಗುವ ನನ್ನ ಅತ್ತಿಗೆ ಮಕ್ಕಳು ಸತ್ಯಭಾಮ ಮತ್ತು ಶಂಕರ ಪ್ರಸಾದ ಇದ್ದರು. ನನ್ನ ಪತಿ ನನಗೆ ಇಂಗ್ಲೆಂಡ್ನಿಂದ ಕಾಗದ ಬರೆಯುತ್ತಿದ್ದರು ಮತ್ತು ನಾನು ಉತ್ತರ ಬರೆಯುತ್ತಿದ್ದೆ. ಇಂಗ್ಲೆಂಡ್ ನನ್ನ ಪತಿಗೆ ಅಲ್ಲಿನ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಇಂಗ್ಲೀಷಿನ ಒಳನುಡಿಗಳ ಕುರಿತಾಗಿ ಸರ್ವೆಗಳನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕಾಗಿತ್ತು. ಅದೇ ವರ್ಷ ಅಂದರೆ 1966 ನವೆಂಬರ್ನಲ್ಲಿ ಅವರು ಪೂನಾಕ್ಕೆ ಹಿಂದಿರುಗಿ ಬಂದರು. ಅಲ್ಲಿಂದ ಅವರು ನೀರ್ಚಾಲಿಗೆ ಬಂದು ಅಲ್ಲಿ 2 ದಿವಸ ಇದ್ದು ಆಮೇಲೆ ನನ್ನನ್ನು ಮತ್ತು ಮಕ್ಕಳನ್ನು ಪೂನಾಕ್ಕೆ ಕರೆದುಕೊಂಡು ಹೋದರು. ಅದೇ ವರ್ಷ ನನ್ನ ಪತಿಗೆ ಡೆಕ್ಕನ್ ಕಾಲೇಜಿನಲ್ಲಿ ರೀಡರ್ ಕೆಲಸ ಸಿಕ್ಕಿತು. ಭಾರತದ ಈಶಾನ್ಯ ಭಾಗಗಳಲ್ಲಿ ಬಳಕೆಯಲ್ಲಿರುವ ಬೋರೋ, ಮಣಿಪುರಿ, ನಾಗಾ ಮೊದಲಾದ ನುಡಿಗಳ ಕುರಿತಾಗಿ ಸಂಶೋಧನೆಗಳನ್ನು ಅವರು ನಡೆಸಬೇಕಾಗಿತ್ತು. ಇದರೊಂದಿಗೆ ಕನ್ನಡದ ಒಳನುಡಿಗಳ ಕುರಿತಾಗಿ ಸಂಶೋಧನೆ ನಡೆಸುವ ಉಪಾಧ್ಯಾಯ ಮತ್ತು ಮಹಾದೇವನ್ ಅವರಿಗೆ ಸಹಾಯವನ್ನು ಮಾಡಬೇಕಾಗಿತ್ತು. ಇದಕ್ಕಾಗಿ ಅವರೊಂದಿಗೆ ನಂಜನಗೂಡು, ಗುಲ್ಬರ್ಗ ಮೊದಲಾದ ಕಡೆಗಳಿಗೆ 1 ತಿಂಗಳಿಗೆ ಹೋಗಬೇಕಾಗಿತ್ತು. ನಾವು ಪೂನಾದ ಡೆಕ್ಕನ್ ಕಾಲೇಜು ಕ್ವಾರ್ಟರ್ಸ್ನಲ್ಲಿದ್ದಾಗ ಪುತ್ತೂರಿನಿಂದ ನನ್ನ ಅಣ್ಣ ಡಾಕ್ಟರ್ ಶಿವರಾಮ್ ಭಟ್, ಅತ್ತಿಗೆ ಕಾವೇರಿ ಮತ್ತು ಅವರ ಮಕ್ಕಳು ಶ್ಯಾಮ, ಹೇಮ, ರಾಜಾರಾಮ ಮತ್ತು ಹರಿಶ್ಚಂದ್ರ ಮತ್ತು ನನ್ನ ಸಣ್ಣಕ್ಕ ಸುಂದರಿ ಅಕ್ಕ, ಅವರ ಮಕ್ಕಳು ವೀಣಾ, ಲತೆ, ರಮಾ ಮತ್ತು ಶ್ರೀನಿವಾಸ ಮತ್ತು ನನ್ನ ತಂಗಿ ಶಿವಕುಮಾರಿ ಕಾರಿನಲ್ಲಿ ಬಂದಿದ್ದರು. ನನ್ನ ಅಣ್ಣನಿಗೆ ಪೂನಾಕ್ಕೆ ಹತ್ತಿರ ಇರುವ ಕಡಗವಾಸಲಕ್ಕೆ ಹೋಗಲಿಕ್ಕಿತ್ತು. ಅಲ್ಲಿನ ಮಿಲಿಟರಿ ಕ್ಯಾಂಪಿನಲ್ಲಿ ನನ್ನ ಅಣ್ಣನ ಪರಿಚಯದವರೊಬ್ಬರು ಇದ್ದರು. ಅವರು ಅಣ್ಣನನ್ನು ಅಲ್ಲಿಗೆ ಕರೆದಿದ್ದರು. ಹಾಗಾಗಿ ಮಾರನೇ ದಿವಸ ಊರಿಂದ ಬಂದವರು ಕಡಕವಾಸಲಕ್ಕೆ ಹೋಗುವಾಗ ಅವರೊಂದಿಗೆ ನಾನು, ಶಂಕರ ಭಟ್ಟರು ಮತ್ತು ಮಕ್ಕಳು ನಾರಾಯಣ ಮತ್ತು ಮಾಲತಿ ಅವರೊಂದಿಗೆ ನಮ್ಮ ಕಾರಿನಲ್ಲಿ ಹೋಗಿದ್ದೆವು. ಕಡಕವಾಸದಲ್ಲಿ ಒಂದು ಡ್ಯಾಮ್ ಇದೆ. ಪುಣೆ ನಗರಕ್ಕೆ ಬೇಕಾಗುವ ನೀರು ಅಲ್ಲಿಂದಲೇ ಬರುತ್ತಿತ್ತು. ನಾವು ಅಲ್ಲಿ ಡ್ಯಾಮ್ ನೋಡಿ ಮಿಲಿಟರಿಯವರ ಕ್ಯಾಂಪಿನಲ್ಲಿ ಊಟ ಮಾಡಿ ಸಂಜೆ ಮನೆಗೆ ಹಿಂದಿರುಗಿದೆವು. ಆಮೇಲೆ ನನ್ನ ಅಣ್ಣನೊಂದಿಗೆ ಬಂದಿದ್ದವರೆಲ್ಲ ಕಾರಿನಲ್ಲಿ ಊರಿಗೆ ಹೋದರು. 1966ರಲ್ಲಿ ನನ್ನ ಮಾವನವರಿಗೆ ಕೆಲಸದಿಂದ ರಿಟೈರ್ ಆಯಿತು. ಆ ಸಮಯದಲ್ಲಿ ಮಾವನವರಿಗೆ ಮತ್ತು ಅವರ ಅಣ್ಣ ತಮ್ಮಂದಿರಿಗೆ ಆಸ್ತಿಯಲ್ಲಿ ಪಾಲಾಗಿ ಕುಕ್ಕುಪುಣಿಯಲ್ಲಿ ನೆಲೆಸಿದರು. ಅಲ್ಲಿ ಪಕ್ಕದಲ್ಲಿ ದೊಡ್ಡ ಮಾವನವರ ಮಗನ ಮನೆ ದೇವಮಣಿಯೂ ಇತ್ತು. ಅವರು ನನ್ನ ಮಾವನವರಿಗೆ ತುಂಬ ಸಹಾಯ ಮಾಡುತ್ತಿದ್ದರು. ಅಲ್ಲಿ ಅವರು ಒಂದು ಹೊಸ ಮನೆಯನ್ನು ಕಟ್ಟಿಸಿಕೊಟ್ಟರು.